Hello guys, Assalamu alaikum, Namaste, welcome back to my channel Prettiness Around. This is your Safa Khan, finally going back to hometown for Eid. Yes, ರಂಜಾನಿಗೆ ಲೀವ್ ಸಿಗುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಫೈನಲಿ ಲೀವ್ ಸಿಕ್ತು. ಗೋಯಿಂಗ್ ಬ್ಯಾಕ್ ಹೋಮ್ ಸೊ ಆಫೀಸ್ ಮುಗಿಸ್ಕೊಂಡು ಇಫ್ತಾರಿ ಮಾಡಿಕೊಂಡು ಐ ಕೇಮ್ ಬ್ಯಾಕ್ ಟು ಮೈ ಚಿಕ್ಕಮ್ಮಸ್ ಆಫೀಸ್ ಬಿಕಾಸ್ ನಾನು ಚಿಕ್ಕಮ್ಮ ಒಟ್ಟಿಗೆ ಹೋಗಬೇಕಿತ್ತು ಅಂತ. ಬಟ್ ಸ್ಟಿಲ್ ಇನ್ನೂ ಚಿಕ್ಕವನ್ ಭಾಳನೇ ಕೆಲಸ ಇತ್ತು ಅಂತ ಹೇಳಿ ವಿ ಸ್ಟೇಡ್ ಇನ್ ಆಫೀಸ್ ಫಾರ್ 1 ಅವರ್ ಆ್ಯಂಡ್ ಮನೆಗೆ ಬಂದು ಫೈನಲಿ ವಿ ಲೆಫ್ಟ್. ಮೈ ರಂಜಾನ್ ಸ್ಕೆಡ್ಯೂಲ್ ವಾಸ್ ವೆರಿ ಟಫ್. ನೋಡ್ತಿದ್ರಲ್ಲ, ಐ ಯೂಸ್ ಟು ವೇಕಪ್ ಅಟ್ 3-4 ಇನ್ ದ ಮಾರ್ನಿಂಗ್ ಆ್ಯಂಡ್ ಸ್ಲೀಪ್ ಬೈ ನೈಟ್ ಓನ್ಲಿ. ಸೊ ಭಾಳ ನಿದ್ದೆ ಬರ್ತಿತ್ತು ಅಂತ ಐ ಸ್ಲೆಪ್ಟ್ ಆಫ್ ದ ಹೋಲ್ ಜರ್ನಿ. ನಾವು ರೀಚ್ ಆಗಿದ್ದು ಅರೌಂಡ್ 3 o'clock. ಇಟ್ ವಾಸ್ ಲಾಸ್ಟ್ ಸೆಹರಿ ಇತ್ತು. ಆಫ್ಟರ್ ಸೆಹರಿ ಸೀನ್ಸ್ ಇನ್ ಹೋಮ್. This is how it actually goes. ಇಷ್ಟೊತ್ತು ಕೆಳಗಡೆ ಇದ್ದೆ, ಕೆಳಗಡೆ ಫೋನ್ ತಗೊಂಡು ಹೋಗಿರಲಿಲ್ಲ. ನೋಡಿದ್ರಲ್ಲ ವಿಡಿಯೋ ಎಷ್ಟು ಕ್ಲಾರಿಟಿ ಇತ್ತು ಅಂತ. ಇದು ಇಯರ್ ಫೋನಿಂದನೇ ತೆಗೆದಿತ್ತು. ಸೊ ಸೆಹರಿ ಆಯಿತು. ಲಾಸ್ಟ್ ಸೆಹರಿ ಆಫ್ ರಂಜಾನ್ 2025. ಫಸ್ಟ್ ಸೆಹರಿ ಕೂಡ ನಾನು ದಾವಣಗೆರೆಯಲ್ಲೇ ಮಾಡಿದ್ದೆ ಆ್ಯಂಡ್ ಲಾಸ್ಟ್ ಸೆಹರಿ ಕೂಡ ಇಟ್ಸ್ ಇನ್ ದಾವಣಗೆರೆ. I guess we have no plans to sleep currently. Ellaru we are like vibing and sitting and talking around. Let's see. But ರಾತ್ರಿ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ. We have no sleep. Another 2 hours, 1 hour will sleep and we'll get up. ಇಷ್ಟೊತ್ತು ನಾನು ನಮ್ಮ ಪಪ್ಪ ವೈಬ್ ಮಾಡಿದ್ವಿ, ನಾನು ನಮ್ಮ ಮಮ್ಮಿ ವೈಬ್ ಮಾಡಿದ್ವಿ. ಇವಾಗ ನಾನು ನಮ್ಮ ಮಾಸೀಸ್ ವೈಬ್ ಮಾಡ್ತಿದ್ವಿ. ಅವ್ರು ಅಲ್ಲಿದ್ದಾರೆ, ಇವರೆಲ್ಲಿದ್ದಾರೆ. ಸೊ ಆಫ್ಟರ್ ದ ಸ್ಲೀಪ್ ವಿಲ್ ಗೆಟ್ ಬ್ಯಾಕ್ ಆ್ಯಂಡ್ ಇಫ್ ಯು ನ್ಯೂ ಟು ಮೈ ಚಾನಲ್ प्लीज टू सब्सक्राइब. मोबाइल में पैसा है लगा क्यों मैजिक करना आता है मैं अब क्या के दिखाना करता मेरे को मंजा करता वो मैं वो देख वॉशिंग मशीन में धो कर रखी हूं से कितना अच्छी है। देखी कंफर्ट स्मेल आ रही कितना अच्छा बस वाली देखो मैं धोई से उसे कितना हुआ है ये कुछ तो ना जान आना सो पावा बराबर नहीं तेरे अम्मी मेरा पावा देखो मैंने बाल कर जाकर गलीज कर लिया। सफेद दिखा है मुझसे बोली आप ही के एक बाल का नहीं होता बर्थडे भाई आज जोत लो बेशरम तू बेशरम आगे बोली दिखा तेरी सूरत। हमारे घर में एक जंगली आदमी आया, देखी तुमने? हाँ देखो मुंह को क्यों लगाया, आंखें देखो, मुंह देखो, एक है वे दो ही सो ये आम्ही मेरी बेडशीट कोणतं भी गलीज करना ना, उसे जरा तभी बोरोप्लस लगना ना जेनो. देख जेनो बोल रहा हूँ. बहुत पैसे में मेरे भी एक बार पैसे हैं उसमें गोल्ड एक इंच ना उसमें बच्चे क्लास का कोई माता के देखो सब भी मैं तो कंटिन्यू करके ये कर दे लिंक क्या कि उसे देखना कहते सभी देखो बहुत अच्छा है देखो उसे देखना कहते देखो क्या देखना अच्छा है क्या देखना और 280 बहुत वर्थ है डायमंड चेक करिए डायमंड ऐसा कॉम्बिनेशन मिले बिलाल है दोनों भी. रेड में क्यों पकड़ लेते हैं सुनो हम पकड़ लेते हैं व्लॉगर आ सकते So yeah guys, assalamu alaikum, namaste, welcome back to my channel Prettiness Around. This is your Safa Khan today in Davangere's hot summer sun. Yes, ನಾನು ಬೇಡ್ತಿರೋದು ಎಷ್ಟು ಬೇಡ್ತಿದ್ದೀನಿ ಅಂದರೆ ಹ್ಯಾಂಡ್ಸ್ ಫುಲ್ ಸ್ವೆಟ್ಟಿ ಆಗಿ ಫೋನ್ ಕೂಡ ಸ್ಲಿಪ್ ಆಗ್ತದೆ. ಸೋ ಮಚ್ ಹಾಟ್ ಇಯರ್ ಆ್ಯಂಡ್ ಸೋ ಮಚ್ ಸ್ವೆಟಿ. ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಸ್ಟಿಲ್ ಐ ಆಮ್ ಸ್ವೆಟಿಂಗ್ ಲೈಕ್ ಹೆಲ್. ಸೊ ಟುಡೇ ಐ ಇನ್ ದಾವಣಗೆರೆ ಆ್ಯಂಡ್ ಫಸ್ಟ್ ಉಪವಾಸನಂತೂ ಕೂಡ ದಾವಣಗೆರೆಯಲ್ಲಿ ಆಗಿತ್ತು. ಆ್ಯಂಡ್ ಇವತ್ತು ರಂಜಾನ್ 2025 ಲಾಸ್ಟ್ ಉಪವಾಸ. ಇವತ್ತು ಕೂಡ ನಾನು ದಾವಣಗೆರೆ ಇದ್ದೀನಿ ಬಿಕಾಸ್ ಟುಮಾರೋ ಇಟ್ಸ್ ಈದ್
ಆ್ಯಂಡ್ ಟುಡೇ ಐ ಗಾಟ್ ರೆಡಿ ಬಿಕಾಸ್ ಪ್ರೀ ಈದ್ ಸೆಲೆಬ್ರೇಷನ್ ರಿಚುವಲ್ಸ್ ಇರುತ್ತಲ್ಲ ಅದೆಲ್ಲ ಮಾಡ್ಕೊಳಕ್ಕೆ ಐ ಗಾಟ್ ರೆಡಿ. ನೋಡಿದ್ರಲ್ಲ ಪ್ರೀವಿಯಸ್ ವಿಡಿಯೋಸ್, ಬೆಳಗ್ಗೆ ಸೆಹರಿಗೆದ್ದು ಐ ವಾಸ್ ನಾಟ್ ಇನ್ ಅ ಮೂಡ್ ಟು ಈಟ್, ಐ ವಾಸ್ ಸೋ ಸ್ಲೀಪಿ. ಅದರಲ್ಲೂ ಸ್ವಲ್ಪ ವೈಪ್ ಮಾಡಿದ್ವಿ, ಮಾತಾಡಿದ್ವಿ, ಮಾಡ್ಕೊಂಡ್ವಿ. ನಾವು ಐ ಗಾಟ್ ಅಪ್ ಆ್ಯಂಡ್ ಗಾಟ್ ರೆಡಿ. ಲೆಟ್ಸ್ ಸಿ ಹೌ ಇಟ್ ಗೋಸ್, ಏನೆಲ್ಲ ಮಾಡ್ತೀವಿ ಅಂತ ಹೇಳಿ. Until then, stay tuned. If you are new to my channel, please do subscribe. Thank you for the love you are showing. Let's see. First things first, ಅನ್ನೋದರ ಮೆಹಂದಿ ಸ್ಟಾರ್ಟ್ ಆಗಿದೆ. ಮೆಹಂದಿ ಸತಿ ನಾವೇ ಬಿಡಿಸ್ಕೊಳ್ತಿಲ್ಲ, ಹೊರ್ಗಡೆಯಿಂದ ಕರ್ಸ್ಕೊಳ್ಳೋಣ ಯಾರಿಗಾರ ಅಂತ ಅಂದ್ಕೊಂಡ್ವಿ. ಭಾಳ ಮೆಹಂದಿ ಆರ್ಟಿಸ್ಟ್ ಎಲ್ಲ ಬ್ಯುಸಿ ಇರ್ತಾರಲ್ಲ, ಸೊ ಇವತ್ತು ಈ ಬಣ್ಣಕ್ಕೆ ಹೇಳಿ ಕರ್ಸ್ಕೊಂಡಿದ್ದೀವಿ. ದಿಸ್ ಇಸ್ ಹೌ ದ ಡೇ ಇಸ್ ಸ್ಟಾರ್ಟಿಂಗ್. ಲೆಟ್ಸ್ ಸಿ with our favorite vlogger Sabah Ibrahim. So now मेरी मेहंदी started. मम्मी की का लिखा, मम्मी तुम्हारी मेहंदी, मम्मी की मेहंदी वो पीछे, मम्मी को सिंपल डिज़ाइन. मेरा भी स्टार्ट हुआ, इनका बाकी है, इनका बाकी है. ಇನ್ನೊಂದು ಇವ್ರ ಹತ್ರ ಮೆಹಂದಿ ಹಾಕ್ಸ್ಕೊಳ್ಳೋದು ಬೆನಿಫಿಟ್ ಏನು ಅಂದರೆ, ಇದು ನ್ಯಾಚುರಲ್ ಮೆಹಂದಿ ಅವರೇ ಮನೇಲಿ ಪ್ರಿಪೇರ್ ಮಾಡಿ ತೊಗೊಂಬಂದಿರೋಂಥದ್ದು. ನಾಟ್ ಲೈಕ್ ಕೋನ್ ಮೆಹಂದಿ, ಅದೆಲ್ಲ ಯಾವ ಥರ ಅಂದರೆ ಫುಲ್ಲು ಡಾರ್ಕ್ ಆಗುತ್ತೆ. ಸೊ ದಿಸ್ ಇಸ್ ನ್ಯಾಚುರಲ್. ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ರಂಜಾನ್ ಹಬ್ಬಕ್ಕೆ ನನಗೆ ಇಷ್ಟು ಬೇಗ ಮೆಹಂದಿ ಕಂಪ್ಲೀಟ್ ಆಗಿರೋದು. ಟೈಮ್ ಫಾರ್ ಸೆಕೆಂಡ್. ಎಲ್ಲರೂ ಮಲಗಿದ್ರು. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಶೋ ಆ್ಯಕ್ಚುಲಿ, ಶೋ ಆನ್ ದ ಶಿಪ್. ಅದು ನೋಡ್ಕೊಂಡು ಕೂತಿದ್ದೆ. ನನ್ನ ಜೊತೆ ನಮ್ಮ ಮಮ್ಮಿ ದೊಡ್ಡಮ್ಮನೂ ಅದೇ ನೋಡ್ತಿದ್ರು. ಇಲ್ಲಿ ನಮ್ಮ ಅಂಕಲು ನಮ್ಮ ಪಪ್ಪ ಹಲಸಿನಣ್ಣು ಬಿಡಿಸ್ತಾಯಿದ್ರು ಅವತ್ತು ಸಂಜೆ ಮಸೀದಿಗೆ ಕಳಿಸ್ಕೊಡೋಕ್ಕೆ ಅಂತ. ಇಫ್ತಾರಿಗೆ ಏನಾದರೂ ಒಂದು ಕಳಿಸ್ಕೊಡ್ಬೇಕಲ್ಲ, ಆ ಥರ. ಲಾಸ್ಟ್ ಸೆಹರಿ ಏನೋ ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ ಅಂತ ಅಂದು ಹಲಸಿನಣ್ಣೆ ಕಳಿಸ್ಕೊಡ್ತಾರೆ. ಎಲ್ಲರದು ಮೆಹಂದಿ ಇಸ್ ಡನ್. ಫೈನಲ್ ಮೆಹಂದಿ ಅಲ್ಲಿ ಶೋ ಹೌ ಇಟ್ ಈಸ್ ಅಂತ. ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ಫಸ್ಟ್ ಟೈಮ್ ನನಗೆ ಯಾವ ಥರ ಬೇಕೋ ಆ ಥರ ಮೆಹಂದಿ ಆ್ಯಂಡ್ ಫುಲ್ ಹ್ಯಾಂಡಿಗೆ ಬೇಗನೆ ಆಗಿದೆ. ಮೆಹಂದಿ ಎಲ್ಲ ಆಯಿತು. ನಾವು ನಮ್ಮ ಅಜ್ಜಿ ಬಂದಿದೆ, ಅವ್ರಿಗೆ ವೆಲ್ಕಮ್ ಮಾಡೋ ಟೈಮ್. ಅಮ್ಮಿ ಅಸ್ಸಲಾಮ್ ಅಲೈಕುಮ್. ನಾನು ಝೇನು ಹೊರಗಡೆ ಬಂದ್ವಿ ಚಂದ್ರ ನೋಡೋಣ ಅಂತ. ಬಟ್ ಇಲ್ಲಿ ಬಿಲ್ಡಿಂಗ್ಸ್ ಅಡ್ಡ ಇದೆ, ಒಂದು ಸ್ವಲ್ಪ ಇನ್ನೂ ಸೂರ್ಯ ಇದ್ದಾನೆ. ಸೂರ್ಯ ಇದೆ ಕಾಣಲ್ಲ. ಮೇಲ್ಗಡೆ ಹೋಗಿ ನೋಡ್ತೀವಿ, ಮೇಲ್ಗಡೆ ಕಾಣುತ್ತಾ. ಎಲ್ಲರೂ ಹೋಗಬೇಕು. ಅಜ್ಜಿ ಇಲ್ಲಿ ಹಾಲಲ್ಲಿದ್ದಾರೆ. ಅಜ್ಜಿ ಹತ್ರ ಇನ್ನೊಬ್ರು ಅಜ್ಜಿ ಇರ್ತಾರೆ. ಸೊ ನಾವೆಲ್ಲರೂ ಹೋಗಿ ಮೇಲ್ಗಡೆ ನೋಡ್ತೀವಿ. ಭಾಳ ದಿವಸ ಆಗಿತ್ತು ನಾನು ಮೇಲೆ ಬಂದಿರಲಿಲ್ಲ. ಆ್ಯಕ್ಚುಲಿ ಇಲ್ಲಿ ಬ್ಲೂ ಕಲರ್ ಪೇಂಟ್ ಮಾಡಿಸಿದ್ರು. ಇಫ್ ಯು ರಿಮೆಂಬರ್ ಆನ್ ಮೈ ಬರ್ಡೇ ವ್ಲಾಗ್, ಇಲ್ಲೆಲ್ಲ ಡಾರ್ಕ್ ಬ್ಲೂ ಇತ್ತು. ಹೊಸದಾಗೆಲ್ಲ ಪೇಂಟ್ ಮಾಡಿಸಿದ್ದಾರೆ. ಸಾಕಾಯಿತು. ಓಹ್, ಇಲ್ಲಿ ಕೂಡ ಪೇಂಟ್ ಆಗಿದೆ. ಆ್ಯಂಡ್ ನಾವು ಹಿಯರ್ ವಿ ಆರ್ ಟು ಲುಕ್ ಔಟ್ ಫಾರ್ ದ ಚಂದ್ರ. ಹೇ ಚಂದ್ರ, ವೇರ್ ಆರ್ ಯು? हाँ, सूरज डूबगा, अब चांद दिखने की बारी. चांद कहाँ दिखता है? सो इधर की इधर इधर पक्का. चांद की तलाश में फीट ज़ेन एंड अपी. And I'm loving my mehendi. Fully red ಆದಮೇಲೆ ನಾಳೆ I'll show you the perfect look. But for now it's so nice. I'm loving it. The color, the sunlight ಗೆ उनके घर को जा रहे हो वापस. उनका लाइन सेम इसमें. आई टर्न हो रही हो, यू टर्न मार रहे. नहीं पापा, शेप इधर क्यों शेप चेंज कर ले रहे हो? चांद छोड़े सब भी.
चुड़ांग देखना स्टार्ट कर दे। चांद को देखो सपे का तो सूरज डूबा था वो निकल गया है। चांद ढूंढने का तरीका हमारे मेरे भाई का तरीका है। पापा तुम्हारा तरीका दिखो, तुम्हारा तरीका दिखो। ये कहीं का सफाई वो सनराइज का पापा तुम्हारा तरीका दिखो। हाँ हमारे पापा का तरीका है चांद ढूंढने का। ये मेरे भाई का तरीका उसमें वो है ना सन का शैडो पड़ा सो ಚಂದ್ರ ಕಂಡಿಲ್ಲ ಅಂತ ಎಲ್ಲ ಕೆಳಗಡೆ ಇಳಿದೋಗ್ಬಿಟ್ರು ಚಂದ್ರ ಕಾಣ್ತಿಲ್ಲ ಅಂತ ಅಂದು. ಬಿಕಾಸ್ ಲಾಸ್ಟ್ ಇಯರ್ ಥರನೂ ಈ ಸತಿನೂ ನೋ ಹೋಪ್ಸ್ ಆನ್ ಚಂದ್ರ ಬಿಕಾಸ್ ಇಟ್ಸ್ ಆಲ್ ಫುಲ್ಲಿ ಕವರ್ಡ್ ವಿತ್ ಮೋಡ. ಅನ್ಫಾರ್ಚುನೇಟ್ಲಿ ನೋ ಚಂದ್ರ ದಿಸ್ ಇಯರ್ ಟು. ಹವೆವರ್ ಚಾಂದ್ ಮುಬಾರಕ್ ಗೈಸ್. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನೊಂದು 10-15 ಮಿನಿಟ್ಸ್ ವೆಯ್ಟ್ ಮಾಡಿ ನೋಡೋಣ ಬಿಕಾಸ್ ಫುಲ್ಲಿ ಕ್ಲೌಡ್ ಕವರ್ ಆಗಿದೆ. ಇಷ್ಟ ಆಗಿತ್ತು ಆವಾಗಲೇ, ಇವಾಗ ಫುಲ್ ಸ್ಪ್ರೆಡ್ ಆಗಿಬಿಟ್ಟಿದೆ. ಇಫ್ತಾರಿ ಟೈಮ್ ಆಗ್ತದೆ, ವಿಲ್ ಗೋ ಫಾರ್ ಇಫ್ತಾರಿ, ವಿಲ್ ಬ್ರೇಕ್ ದ ಫಾಸ್ಟ್ ಆ್ಯಂಡ್ ದೆನ್ ವಿಲ್ ಸಿ ಇಫ್ ಪಾಸಿಬಲ್ ಕಂಡ್ರೆ ಅಲ್ಲಕ್, ಇಫ್ ನಾಟ್ ನೋ. इफ्तारी को पिज़्ज़ा टुडे फाइन. सब आओ दुआ करेंगे. स्पेशल रूह अफ़ज़ा पिज़्ज़ा पार्टी एंड गरे. दिस ईयर लास्ट डे ऑफ रमज़ान 2025. इट्स अ फैमिली इफ्तारी टाइम. या इस्लाम के अहकाम पर मुकम्मल तौर पर अमल करने वाला बना दे. ये अल्लाह तू हमें अपना मोहताज बना, किसी गैर का मोहताज ना बना. ये अल्लाह हमें लैलतुल क़द्र नसीब फरमा. ये अल्लाह हमें हज मकबूल और नसीब फरमा. ये अल्लाह हमें झूठ, ग़ीबत, बुराई के और झगड़े के फसाद से बचा. ये अल्लाह तमाम मुसलमानों को 5 वक्त नमाज पढ़ने की पाबंदी बना. ये अल्लाह हमारे गुनाहों को तुम्हें टॉपिंग ज़्यादा पूछना था. ये पता है चारे गाने ले को फ्रिज में ಟೈಮ್ ಆಗಿರೋ ಕಾರಣ ನಾನು ಇನ್ನೂ ಟೀ ಕುಡಿತಿದ್ದೆ. ಅವ್ರು ಆಲ್ರೆಡಿ ಹೊರಟಿರೋದಕ್ಕೆ ತಗೊಂಡು ಹಂಗೆ ಹೋಗ್ತಿದ್ದೀನಿ. ಲಾಸ್ಟ್ ಮೂಮೆಂಟ್ ತನಕ ಶಾಪಿಂಗ್ ಇರುತ್ತೆ ಅಂತ. ದಿಸ್ ಇಸ್ ದ ಎಕ್ಸಾಂಪಲ್. ನಾಳೆ ಹಬ್ಬ and we guys are going for the last moment shopping with the tea in hand. See, मैं बात कर रहा हूँ. ಸೊ ಫೈನಲಿ ಎಲ್ಲದೂ ಶಾಪಿಂಗ್ ಆಗಿದೆ. ಅಜ್ಜಿಗೋಸ್ಕರ ಒಂದು ಸೀರೆ ತೊಗೋಬೇಕು ಅಂತ ಫೈನಲ್ ಮೂಮೆಂಟಿಗೆ ಬಂದಿದೆ. ಬಿಕಾಸ್ ಸ್ಯಾರಿ ಸೆಲೆಕ್ಟ್ ಮಾಡೋದ್ರಲ್ಲಿ ನಮ್ಮ ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ಅವರು ಸೆಲೆಕ್ಟ್ ಮಾಡ್ತಾರೆ. ಮಮ್ಮಿಗೆ ಆ ಸ್ಯಾರಿ ಬಗ್ಗೆ ಗೊತ್ತಾಗಲ್ಲ. ಸೊ ಇವರು ಫೈನಲ್ ಡೇ ಬಂದಿದ್ದಾರೆ. ಬೆಳಗಿಂದ ಮೆಹಂದಿ ಎಲ್ಲ ಹಾಕ್ಸ್ಕೊಂಡು ಸೊ ಇವಾಗ ಸಂಜೆಗೆ ಇಲ್ಲಿಗೆ ಬಂದಿದ್ದೀವಿ. मम्मी करना है मैं कॉटन सिल्क मिलता नॉइस स्कूल के इसमें डाल देना. बट ये हाँ ये बूटा भी है, कॉम्बिनेशन में अच्छा है. ಇದೊಂದು ಸ್ವಲ್ಪ ತೋರಿಸಿ. ये भी ये सभी प्लेन है. कलर कॉमन है. ये यूनिक है ज़रा कलर.
म्हणजे म्हणजे बल्ला केला ಶಾಪಿಂಗ್ ಮುಗಿತು ಆ್ಯಂಡ್ ಫೈನಲಿ ನನ್ನ ತಮ್ಮಂದ್ರದ್ದು ಮೇಕ್ ಓವರ್ ಆಗಿರಲಿಲ್ಲ ಅವ್ರಿಗೋಸ್ಕರ ಲಾಸ್ಟ್ ಮೂಮೆಂಟಿಗೆ ಹೇರ್ ಪಾಯಿಂಟ್ ಅವ್ರ ಮನೆಗೆ ಕಾಲ್ ಮಾಡಿ ಇಟ್ ವಾಸ್ ಆಲ್ರೆಡಿ 10:30 ಬಟ್ ಅವರು ಬನ್ನಿ ಅಂದಿದ್ದಕ್ಕೆ ಬೇಗ ಬಂದ್ವಿ. ಫೈನಲಿ ಇವ್ರು ಫೋನ್ ಮಾಡ್ಕೊಂಡಿದ್ದೆ ಬಟ್ ಇಟ್ ವಾಸ್ ಕ್ಲೋಸ್ಡ್ ಅಂತ ಅಂದರು. ಆ್ಯಸ್ ಐ ನೋ ದಿಸ್ ಮ್ಯಾನ್ ಸೊ ಐ ಕಾಲ್ಡ್ ಹಿಮ್ ಆ್ಯಂಡ್ ಇಮಿಡಿಯೇಟ್ಲಿ ಸೆಟ್ ಬೇಗ ಬನ್ನಿ ಅಂತ. ಇಲ್ಲಿ ನಮ್ಮ ಚಿಕ್ಕಮ್ಮ ಹೇರ್ ಕಟ್ ಮಾಡಿಸ್ತಿದ್ದಾರೆ, ನಮ್ಮ ತಮ್ಮ ಅಂದ್ರಿಗೆ ಹೇರ್ ಕಟ್ ಆ್ಯಂಡ್ ಕ್ಲೀನಪ್ ಮಾಡಿಸ್ಬೇಕು ಅಂತ ಬಂದಿದ್ದೀವಿ. ಆ್ಯಂಡ್ ಮೀ ಆ್ಯಂಡ್ ಮೈ ದೊಡ್ಡಮ್ಮ ಆರ್ ವೇಟಿಂಗ್ ಹಿಯರ್ ಅವ್ರದ್ದು ಫಿನಿಶ್ ಮಾಡಿಕೊಂಡು ವಿಲ್ ಬಿ ಬ್ಯಾಕ್. फूल को ऐसा कभी करा नहीं, अच्छे दिख रहे हैं आपको, बहुत अच्छे दिख रहे हैं. नाइस, अच्छे हैं. अरे मेरे पास है, ले लिए। अबे आना जाना राइट में यार, राइट में देखो जो खाए जा। चलो चलो अभी छू ले बेटा। इतना गया बॉडी लोशन हमसे अंकल फास्ट फास्ट करे बार के अंकल यहाँ सीधा चलो अंकल स्ट्रेट जाओ, अंकल सीधा जाओ, स्ट्रेट. अंकल सीधा राइट लेना नहीं तुम्हें, नहीं अंकल सीधा चलो राइट लेना नहीं, स्ट्रेट अंकल. अंकल राइट, अंकल राइट दीवाने हो गई जाओ अंकल राइट देखने वाले वो पीने पटेस वाले कितने कैमरे हो रही है। ಏನಕ್ಕೆ ಈ ಥರ ಕಾಡಿದ್ವಿ ನಮ್ಮ ಅಂಕಲ್ಗೆ ಅಂದರೆ ಅವ್ರಿಗೆ ರೈಟ್ ತೊಗೊಳ್ಳಿ ಅಂದರೆ ಲೆಫ್ಟ್ ತೊಗೊಳ್ತಾರೆ. ಸೊ ಅವ್ರಿಗೆ ಆ ಥರ ಕಾಡ್ಕೊಂಬಂದ್ವಿ. ಫೈನಲಿ ಕೆಲಸನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಒಬ್ಬ ಮನೆಗೆ ಬಂದಿದ್ದ, ಅವನು ಮನೆಗೆ ಬಂದು ಎಲ್ರಿಗೂ ಮಾತಾಡ್ಸ್ಕೊಂಡು ಹೋದ. ಸೊ ಅದಾದಮೇಲೆ ಊಟ ಮಾಡಿ ಮಲಗಿಲ್ಲ, ಏನು ಮಾಡಿದ್ವಿ ಅಂತ ವೆಯ್ಟ್ ಮಾಡಿ ನೋಡಿ. ಇಟ್ಸ್ ಮಿಡ್ನೈಟ್ 2:30 ಇನ್ ದ ನೈಟ್. ನಾನು ಲೈಟ್ ಹಾಕ್ಕೊಂಡು ಇವಾಗ ಏನೋ ಮಾಡ್ತಿದ್ದೀನಿ, ಎಣ್ಣೆ ಹಚ್ಕೊಂಡು. You want to see what my brothers are doing? Curtains right now. Hard working boys. This is how the midnight of Ramzan night looks like. ಎಲ್ಲರೂ ಮನೇಲಿ ಮಲಗಿದ್ದಾರೆ ಆ್ಯಂಡ್ ನಾವು 3 ಜನ ಎಚ್ಚರ ಇದ್ದೀವಿ, ಕರ್ಟನ್ ಹಾಕ್ತಾ ಇದ್ದೀವಿ. ದಿಸ್ ಇಸ್ ನಾಟ್ ದ ಟೈಮ್ ಫಾರ್ ಗುಡ್ ಟೈಮ್ ಫಾರ್ ದ ಕರ್ಟನ್ಸ್, ಬಟ್ ವಿ ಆರ್ ಮ್ಯಾಡ್ ಆಫ್ ಆ್ಯಂಡ್ ವಾಟ್ ವಿ ಆರ್ ಡೂಯಿಂಗ್ ಇನ್ ದ ಮಿಡ್ नाइट ऑफ at 2 o'clock. पंखा निकाल लिया, पहले कर्टन्स डालने छोड़, डालने के पहले. So these are the new curtains. Some ರೀಸೆಂಟ್ಲಿ ನಾವು ಬ್ಯಾಂಗ್ಳೂರ್ ಹೋಗಿದ್ವಲ್ಲ, ಆವಾಗ ಶಾಪಿಂಗ್ ಟೈಮಲ್ಲಿ ಪರ್ಚೇಸ್ ಮಾಡಿ ಸ್ಟಿಚ್ ಮಾಡಿಸಿದ್ದಾರೆ ನಮಗಂತ ಅಂತ. ನನ್ನ ತಮ್ಮನ ಬೆಡ್ರೂಮಿಗೆ ಡಾರ್ಕ್ ಬ್ಲೂ, ನನ್ನ ಬೆಡ್ರೂಮಿಗೆ ಈ ಕರ್ಟನ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ಫಾರ್ ದಿಸ್. ಆ್ಯಂಡ್ ಅದ್ರ ಜೊತೆ ಮ್ಯಾಚಿಂಗ್ ದೀಸ್ ವೈಟ್ಸ್ ಟ್ರಾನ್ಸ್ಪರೆಂಟ್ ಮಾಡಿಸಿದ್ದಾರೆ. ಸೊ ಅದನ್ನೇ ಇವಾಗ ನಾವಿಲ್ಲಿ ಹಾಕ್ತಾ ಇರೋದು. ಫುಲ್ಲಿ ಹಾಕಿದ್ಮೇಲೆ ಹೌ ಇಟ್ ಲುಕ್ಸ್ ಅಂತ ನೋಡೋಣ. ಫಾರ್ ನಾವು ಲೆಟ್ಸ್ ಆ್ಯಡ್ ದಿಸ್ ಥಿಂಗ್ಸ್
ದಿಸ್ ಕಟರ್ಸ್. ಇವರು ಮಧ್ಯರಾತ್ರಿ ಕಿರಿಕಿರಿ ಮಾಡ್ತಿದ್ದಾರೆ. ಹಿಂಗೆ ಗಲಾಟೆ ಮಾಡಿದ್ರೆ ಕಾರರು ಬಂದು ಹೊಡಿತಾರೆ ನಮಗೆ. ಇದು ನಾರ್ಮಲ್ ಕರ್ಟನ್ಸ್ ಅಲ್ಲ, ಏನೋ ಬಾಡಾನೇ ಕಿತಾಪತಿ ಮಾಡಿ ಹಾಕಬೇಕು. ನನ್ನ ತಮ್ಮ ಇಬ್ಬರು ತಮ್ಮಂದರು ಟ್ರೈ ಮಾಡಿದ್ರು, ಅವ್ರಿಗೆ ಆಗಲಿಲ್ಲ ಅಂತ ಫೈನಲಿ ನಾನು ಹತ್ತಿದ್ದೆ. ನನಗೂ ಆಗಲಿಲ್ಲ ಅಂತ ಅಂದು ಬಟ್ಟೆ ಕಟ್ಟು ಜೈ ಅಂದು ಇಬ್ಬರಿಗೂ ಮಲ್ಗಕ್ಕೆ ಕಳಿಸ್ದೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ದ ಚಾಂದ್ರಾಟ್ ಡೇ. ಇದಾದಮೇಲೆ ನೆಕ್ಸ್ಟ್ ಡೇ ಈಡಿಗೆ ಏನು ಮಾಡಿದ್ವಿ ಅಂತ ನೋಡೋಣ. ಅಂಟಿಲ್ ಮೈ ನೆಕ್ಸ್ಟ್ ವ್ಲಾಗ್, ಸ್ಟೇ ಟ್ಯೂನ್, ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲಾ ಹಾಫಿಜ್. ये भी निकल नहीं